ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೋಜಿ ಕ್ಯಾಂಡಲ್ಸ್ .in. ನಾನು ನಿಮ್ಮ ಅಕ್ಷಿತಾ. ಇವತ್ತೇನಪ್ಪ ವಿಷಯ ಅಂತಂದರೆ, ನಾನು 2 ಕ್ಯಾಂಡಲ್ ಲಾಂಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಕ್ಯಾಂಡಲ್ ಎಲ್ಲರಿಗೂ ಗೊತ್ತಿರೋ ಥರದ್ದೇ ಇರುತ್ತೆ, ಆದರೆ ಇನ್ನೊಂದು ಕ್ಯಾಂಡಲು ಸರ್ಪ್ರೈಸ್ ಆಗಿರುತ್ತೆ. ಅದು ಒಂದು ಬೆಸ್ಟ್ ಒಳ್ಳೆ ಪರ್ಸನ್ಗೆ ಕೊಟ್ಟು ಲಾಂಚ್ ಮಾಡ್ತೀನಿ. ಲಾಸ್ಟ್ ವೀಕ್ ಅವ್ರ ಬರ್ಡೇ ಇತ್ತು, ಬಟ್ ಅವ್ರು ಲಾಸ್ಟ್ ವೀಕ್ ಅವ್ರು ಅವೈಲೇಬಲ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ವಾರ ಹೋಗ್ತಾ ಇದ್ದೀನಿ. ಅವರಿಗೋಸ್ಕರ ನಂದು ಹ್ಯಾಂಬರ್ ಬಾಕ್ಸ್, ಒಂದು ಚಾಕ್ಲೇಟ್ಸ್, ಒಂದು ಫ್ರೇಮ್ ವಿತ್ ಕ್ಯಾಂಡಲ್ಸ್, ಈ ಫೋರ್ ಗಿಫ್ಟನ್ನ ಫುಲ್ ಪ್ಲ್ಯಾನ್ ಮಾಡಿ ಇಟ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡೋ ಸ್ಟೈಲಿ 4 to 5 days ತೊಗೊಂಡಿದ್ದೀನಿ. ಅವರಿಗೋಸ್ಕರ ಸ್ಪೆಷಲಾಗಿ ರೆಡಿ ಮಾಡ್ತಾ ಇದ್ದೀನಿ. ಅವ್ರ ರಿಯಾಕ್ಷನ್ ಪಾರ್ಟ್ 2 ಅಲ್ಲಿ ಹಾಕ್ತೀನಿ, ನೋಡ್ಕೊಬನ್ನಿ. ಇದು ಡಾರ್ಕ್ ಬ್ಲೂ ಮತ್ತು ಮೆಜೆಂಟಾ ಫ್ರೇಗ್ರೆನ್ಸಲ್ಲಿ ಮಾಡ್ತಾ ಇರೋದು. ಇದು ಗ್ಲಾಸ್ ಕ್ಯಾಂಡಲ್ ವಿತ್ ರೋಸ್ ಪೆಟಲ್ಸ್ ಹಾಕ್ತೀನಿ. ಪ್ಲಸ್ ಇದು ನನ್ನ ಹೊಸ ಕ್ಯಾಂಡಲು. 1 ಲೇಯರ್ ವೈಟ್ ಕ್ಯಾಂಡಲಲ್ಲಿ ಸೆಟಲ್ ಮಾಡಿಕೊಂಡು ರೆಡ್ ಕಲರ್ ತೊಗೊಂಡು ವ್ಯಾಕ್ಸ್ ಮಿಕ್ಸ್ ಮಾಡಿಕೊಂಡು ರೆಡ್ ಕಲರಲ್ಲಿ ಕೋಟಿಂಗ್ ಮಾಡ್ತೀನಿ. ವ್ಯಾಕ್ಸ್ ಹಾಕ್ಕೊಂಡು ಕೋಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ತಂಪು ತಂಗಾಳಿಯು ತಂದಾನ ಹಾಡಿತ್ತು ಕೇಳೋಕೆ ನಾ ಹೋದರೆ. ತುಂಬ ಬಿಸಿ ಇದ್ದಾಗಲೂ ಹಾಕಬಾರ್ದು, ತುಂಬ ತಣ್ಣಗಾದ್ಮೇಲೆನೂ ಹಾಕೋಕ್ಕಾಗಲ್ಲ. ಮೀಡಿಯಮ್ ಟೆಂಪ್ರೇಚರಲ್ಲಿದ್ದಾಗ ಕ್ಯಾಂಡಲ್ ವ್ಯಾಕ್ಸ್ನ ಮೋಲ್ಡಿಗೆ ಹಾಕೊಂಡು ಸೆಟ್ ಮಾಡ್ಕೊಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಇನ್ನೊಂದು ಲೋಟಸ್ ಮಾಡೋಣ ಅನ್ಕೊಂಡು ಇದಕ್ಕೆ ಮೆಜೆಂಟಾ ಕಲರ್ ಪ್ಲಸ್ ಸ್ವಲ್ಪ ವ್ಯಾಕ್ಸ್ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ 1 ಲೇಯರ್ ನಾನು ರೆಡ್ಡಲ್ಲಿ ಮಾಡಿದ್ದೀನಿ. ಈಗ ಪಿಂಕ್ ಕಲರ್ ಹಾಕಿದಾಯಿತು. ಅದು ನೆಕ್ಸ್ಟ್ ಪಿಂಕ್ ಕಲರ್ ಹಾಕಿದಾದ್ಮೇಲೆ ಅದ್ರ ಮೇಲೆ ಗ್ರೀನ್ ಕಲರ್ ಸೆಟ್ ಮಾಡಬೇಕು. ಗ್ರೀನ್ ಕಲರ್ ಯಾಕಂದರೆ ಅದು ಪೆಟಲ್ಸ್ ಎಲ್ಲ ಗ್ರೀನ್ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಅಷ್ಟೇ ಗ್ರೀನ್ ಮಾಡ್ತಾ ಇರೋದು. ನಾನು 3 ಕಲರಲ್ಲಿ ಮಾಡಿದ್ದೀನಿ ಇದು ಲೋಟಸ್ ಬಂದು. ನಿಮಗೆ 100% ಐ ಹೋಪ್ 100% ಎಲ್ಲರಿಗೂ ಇದು ಇಷ್ಟ ಆಗೇ ಆಗುತ್ತೆ. ಇದು ಕ್ಯಾಂಡಲ್ಸ್ದೆಲ್ಲ ನಾನು ರೆಡಿಯಾಗಿ ಮತ್ತೆ ಕೇಕ್ ಎಲ್ಲ ಮಾಡಿಸಿದೆ. ಕೇಕ್ ಎಲ್ಲ ತೊಗೊಂಡು ಫ್ರೇಮ್ ಇಸ್ಕೊಂಡು ಎಲ್ಲನೂ ತೊಗೊಂಡು ಅಕ್ಕನ ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ. ನೋಡಿದ್ರೆ ಅಕ್ಕನೇ ಇರಲಿಲ್ಲ. ಅದಕ್ಕೆ ಸಿಂಬನ್ ಹತ್ರ ಮಾತಾಡ್ಕೊಂಡು ಸಿಂಬನ್ ಕೆಳಗಡೆ ಕರ್ಕೊಂಡು ಹೋದೆ. ಸಿಂಬನ್ ನೋಡಿದ್ರೆ ರೋಡೆಲ್ಲ ನಂದೇ ಅಂತ ಅಂದ್ಕೊಂಡು ಓಡಾಡ್ತಾನೆ. ಅದನ್ನು ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ವೇಟ್ ಫಾರ್ ಪಾರ್ಟ್ 2.